ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಯಾರೂ ಊಹಿಸದಂತಹ ಕೆಲವೊಂದು ನಿರ್ಧಾರಗಳು ದಿಢೀರಂತ ಹೊರಬೀಳ್ತಾ ಇದೆ. ಸಿಎಂ ಕುರ್ಚಿ ವಿಷಯದಲ್ಲೂ ಇದೇ ಆಗಿದ್ದು, ಸರ್ಕಾರ ರಚನೆಯಾದ ಮೊದಲ ದಿನವೇ 50-50 ಸರ್ಕಾರ ಅನ್ನೋ ಮಾತು ಕೇಳಿ ಬಂದಿತ್ತು. 5 ವರ್ಷದ ಅವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ 2.5 ವರ್ಷ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರ್ತಾರೆ ಅಂತ ಸುದ್ದಿಯಾಗಿತ್ತು. ಆದರೆ ಇದು ಗುಟ್ಟಿನ ಒಪ್ಪಂದ ಆಗಿದ್ರಿಂದ ಎಲ್ಲೂ ಮಾಹಿತಿ ಹೊರಬಿದ್ದಿರಲಿಲ್ಲ. ಅಲ್ಲದೆ ಯಾವೊಬ್ಬ ದೊಡ್ಡ ನಾಯಕರು ಕೂಡ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರಲಿಲ್ಲ. ದಿಲ್ಲಿ ನಾಯಕರಿಂದ ಹಿಡಿದು ರಾಜ್ಯ ನಾಯಕರವರೆಗೂ ಈ ಒಪ್ಪಂದದ ಬಗ್ಗೆ ಸೊಲ್ಲೆತ್ತಿರಲಿಲ್ಲ. ಯಾರನ್ನೇ ಕೇಳಿದ್ರು ಯಾವುದೇ ಒಪ್ಪಂದ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ರು. ಇದು ಡಿ.ಕೆ.ಶಿ ಪಾಳೆಯದಲ್ಲಿ ತಳಮಳ ಸೃಷ್ಟಿಸಿದ್ದು ಸುಳ್ಳಲ್ಲ. ಯಾಕಂದ್ರೆ ದಿಲ್ಲಿ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಮಾತುಕತೆಯಾಗಿತ್ತು. ಆದರೆ ರಾಜ್ಯದಲ್ಲಿ ಬೇರೆಯದ್ದೇ ಬೆಳವಣಿಗೆ ಆಗ್ತಾ ಇತ್ತು. ಕೊನೆಗೂ 2.5 ವರ್ಷ ಅಂತ ಆಗಿದ್ದ ಒಪ್ಪಂದ 3 ವರ್ಷಕ್ಕೆ ಕಾಲಿಟ್ಟರೂ ಕೂಡ ಬದಲಾಗೋ ಸೂಚನೆ ಸಿಕ್ಕಿರಲಿಲ್ಲ. ಸಿದ್ದರಾಮಯ್ಯ ಮಾತ್ರ ಕುರ್ಚಿಯಿಂದ ಕೆಳಗಿಳಿಯೋ ಮಾತನಾಡಿರಲಿಲ್ಲ. ಹೀಗಾಗಿ ಈ ಬಾರಿ ಡಿ.ಕೆ.ಶಿ ಸಿಎಂ ಆಗೋದು ಡೌಟೇ ಅನ್ನೋ ಹೊತ್ತಲ್ಲಿ ಹೈಕಮಾಂಡ್ ನಾಯಕರು ಅಚ್ಚರಿಯ ನಿರ್ಧಾರ ಕೈಗೊಂಡಿದ್ರು. ರಾಜ್ಯದ ಹಿಂದುಳಿದ ವರ್ಗದ ನಾಯಕ ಅನ್ನಿಸಿಕೊಳ್ಳೋ ಸಿದ್ದರಾಮಯ್ಯರನ್ನ ಏಕಾಏಕಿ ಸಿಎಂ ಸ್ಥಾನದಿಂದ ಇಳಿಸಿ ಡಿ.ಕೆ.ಶಿಗೆ ಪಟ್ಟ ಕಟ್ಟಿದ್ರು. ಇದು ರಾಜ್ಯ ರಾಜಕೀಯದಲ್ಲಿ ಬಿಗ್ ಶಾಕಿಂಗ್ ನ್ಯೂಸ್ ಆಗಿತ್ತು. ಇಲ್ಲಿಂದಲೇ ನೋಡಿ ಹೊಸ ಬೆಳವಣಿಗೆ ಆಗ್ತಾ ಇರೋದು. ಕಾಂಗ್ರೆಸ್ನ ದಿಲ್ಲಿ ನಾಯಕರು ಈ ಬಾರಿ ಪ್ಲಾನ್ ಮಾಡಿಯೇ ಅಧಿಕಾರ ಹಂಚಿಕೆ ಮಾಡಿದ್ದಾರೆ. ಸುಮಾರು 3 ವರ್ಷದಿಂದ ಕೇಳಿ ಬರ್ತಾ ಇದ್ದ ಮೂಲ ನಾಯಕರ ಕಡೆಗಣನೆ ಅನ್ನೋ ಆರೋಪಕ್ಕೆ ಕೊನೆಗೂ ಮದ್ದರೆದಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಬಣದವರಿಗೆ ಹೊಡೆತದ ಮೇಲೆ ಹೊಡೆತ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಾಂಗ್ರೆಸ್ನಲ್ಲಿ ಮೂಲ ನಾಯಕರ ಕಡೆಗಣನೆ ಆಗ್ತಾ ಇದೆ ಅನ್ನೋದು ದಶಕದಿಂದಲೂ ಕೇಳಿ ಬರ್ತಾ ಇದ್ದ ಆರೋಪ. ಸಿದ್ದರಾಮಯ್ಯ 2ನೇ ಬಾರಿ ಸಿಎಂ ಆದಾಗಲೂ ಇದೇ ಮಾತು ಕೇಳಿ ಬಂದಿದ್ವು. ಕಾಂಗ್ರೆಸ್ನಲ್ಲಿರೋ ನಾಯಕರೇ ಹೈಕಮಾಂಡ್ ನಿರ್ಧಾರಕ್ಕೆ ಬೇಸರ ವ್ಯಕ್ತಪಡಿಸಲು ಶುರು ಮಾಡಿದ್ರು. ಯಾಕಂದ್ರೆ ಸಿದ್ದರಾಮಯ್ಯ ಮೂಲ ಕಾಂಗ್ರೆಸ್ಸಿಗ ಅಲ್ಲ, ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದಿದ್ದ ವಲಸೆ ಕಾಂಗ್ರೆಸ್ಸಿಗ. ಆದ್ರೆ ಮೂಲ ಕಾಂಗ್ರೆಸ್ಸಿಗರಿಗೂ ಸಿಗದಂತಹ ಹುದ್ದೆಗಳು ಸಿದ್ದು ಪಾಲಾಗಿದ್ವು. ವಿಪಕ್ಷ ನಾಯಕನಿಂದ ಹಿಡಿದು 2 ಬಾರಿ ಸಿಎಂ ಆಗೋವರೆಗೂ ಸಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರು. ಇದು ಮೂಲ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಆದರೆ ಈ ಬಾರಿ ಎಲ್ಲವೂ ಉಲ್ಟಂಪಲ್ಟಾ ಆಗಿದೆ. ಸಿದ್ದು ಬಣದಲ್ಲಿದ್ದವರಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗಿದ್ದ ನಾಯಕರೆಲ್ಲರಿಗೂ ದಿಲ್ಲಿ ನಾಯಕರು ಶಾಕ್ ಕೊಟ್ಟಿದ್ದಾರೆ. ಹೀಗಾಗಿ ಮೂಲ ಕಾಂಗ್ರೆಸ್ ನಾಯಕರು ತಮ್ಮ ಒಗ್ಗಟ್ಟು ಪ್ರದರ್ಶಿಸೋದಕ್ಕೆ ಶುರು ಮಾಡಿದಂತೆ ಕಾಣ್ತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಮೂಲ ಕಾಂಗ್ರೆಸ್ ನಾಯಕರು ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಸ್ವತಃ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಇದರ ಅರ್ಥ ಇಷ್ಟೇ, ಸಿಎಂ ಡಿ.ಕೆ.ಶಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದು. ಅಲ್ಲದೆ ಮೂಲ ಕಾಂಗ್ರೆಸ್ಸಿಗನಾಗಿರೋ ನಾವು ಮೂವರು ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋದು. ಡಿ.ಕೆ.ಶಿ ಆಗಲಿ, ಬಿ.ಕೆ. ಹರಿಪ್ರಸಾದ್ ಆಗಲಿ, ಹಾಗೆ ಪರಮೇಶ್ವರ್ ಆಗಲಿ, ಈ ಮೂವರು ನಾಯಕರು ಮೂಲ ಕಾಂಗ್ರೆಸ್ಸಿಗರು. ಕಾರ್ಯಕರ್ತರ ರೂಪದಲ್ಲಿ ಪಕ್ಷಕ್ಕೆ ಬಂದು ಈ ಮಟ್ಟಕ್ಕೆ ಬೆಳೆದವರು. ಇದೀಗ ಈ ಮೂವರು ನಾಯಕರೇ ಆಯಕಟ್ಟಿನ ಜಾಗದಲ್ಲಿ ಕೂತಿದ್ದಾರೆ. ಡಿ.ಕೆ. ಸಿಎಂ ಆದರೆ ಪರಮೇಶ್ವರ್ ಉಪಮುಖ್ಯಮಂತ್ರಿ, ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ. ಹೀಗಾಗಿ ಪಕ್ಷದ ಜೊತೆಗೆ ಸರ್ಕಾರದ ಎಲ್ಲ ದೊಡ್ಡ ಸ್ಥಾನಗಳಲ್ಲೂ ಮೂಲ ಕಾಂಗ್ರೆಸ್ ನಾಯಕರೇ ಬಂದು ಕೂತಂತಾಗಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಕೂಡ ಪರಂ ಮಾತಿಗೆ ಧ್ವನಿಗೂಡಿಸಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ ತತ್ವಗಳು ಮತ್ತು ಸಿದ್ಧಾಂತದ ಆಧಾರದ ಮೇಲೆ ನಮ್ಮ ಪಕ್ಷವನ್ನ ಆಡಳಿತಕ್ಕೆ ತರ್ತೀವಿ ಅಂದಿದ್ದಾರೆ. ಅಲ್ಲಿಗೆ ಇದೇ ಮೂವರು ನಾಯಕರು ಒಗ್ಗಟ್ಟಾಗಿ ಮುಂದೆ ಹೆಜ್ಜೆ ಹಾಕೋದು ಕಾಯಂ ಆಗಿದೆ. ಸಿದ್ದರಾಮಯ್ಯ ಪಟ್ಟದಿಂದ ಕೆಳಗಿಳಿಯೋ ಹಿಂದಿನ ದಿನದವರೆಗೂ ಸಿದ್ದು ಬಣದಿಂದ ಸಂಭಾವ್ಯ ಸಿಎಂ ಅಂತ ಬಿಂಬಿಸಲ್ಪಟ್ಟಿದ್ದವರು ಪರಮೇಶ್ವರ್. ಆದ್ರೆ ಈಗ ಇದೇ ಪರಮೇಶ್ವರ್ ಡಿಸಿಎಂ ಹುದ್ದೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಎಂ ಪಟ್ಟ ಕೈ ತಪ್ಪಿದ್ರೂ ಕೂಡ ಡಿಸಿಎಂ ಪಟ್ಟ ಒಲಿದು ಬಂದಿದೆ. ಆದರೆ ಸಿದ್ದರಾಮಯ್ಯ ಆಪ್ತರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಹಾಗೂ ಜಮೀರ್ ಅಹಮದ್ ಖಾನ್ ಅವರು ಬಯಸಿದ್ದನ್ನ ಪಡೆಯಲು ಸಾಧ್ಯ ಆಗ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗುವ ವಿಶ್ವಾಸ ಹೊಂದಿದ್ರು, ಆದರೆ ಈ ಆಸೆ ಈಡೇರಲಿಲ್ಲ. ಹೀಗಾಗಿ ತಮ್ಮ ಮೂಲ ಲೋಕೋಪಯೋಗಿ ಇಲಾಖೆಯ ಖಾತೆಗೆ ತೃಪ್ತಿ ಪಡ್ಕೊಂಡಿದ್ದಾರೆ. ಇನ್ನು ಮಹದೇವಪ್ಪ ಮತ್ತು ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹೀಗಾಗಿ ಬೆಂಬಲಿಗರ ಮೂಲಕ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ.
ಇನ್ನು ಸಂತೋಷ್ ಲಾಡ್ ಕೂಡ ತಣ್ಣಗಾಗಿ ಹೋಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿದ್ದವರೆಲ್ಲ ದೂರ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಲ್ಲದೆ ಸಿದ್ದು ಬಣದಲ್ಲಿದ್ದ ಬಹುತೇಕ ನಾಯಕರಿಗೆ ಈ ಬಾರಿ ಮಣೆ ಹಾಕಲಾಗಿಲ್ಲ. ಆದ್ರೆ ಸಿದ್ದರಾಮಯ್ಯ ಪುತ್ರ ಅನ್ನೋ ಕಾರಣಕ್ಕೆ ಯತೀಂದ್ರ ಅವರಿಗೆ ಕ್ಯಾಬಿನೆಟ್ನಲ್ಲೇ ಒಂದೊಳ್ಳೆ ಆಯಕಟ್ಟಿನ ಸ್ಥಾನ ನೀಡಿದ್ದಾರೆ. ಸದ್ಯ ಡಿಕೆಶಿ ಜೊತೆ 13 ಮಂದಿ ಸಂಪುಟ ಸೇರ್ಕೊಂಡಿದ್ದಾರೆ. ಈ 13 ಮಂದಿಯಲ್ಲಿ ಸತೀಶ್ ಜಾರಕಿಹೊಳಿ ಬಿಟ್ರೆ ಬೇರೆ ಯಾವೊಬ್ಬ ನಾಯಕರು ಕೂಡ ಸಿದ್ದು ಬಣದಲ್ಲಿದ್ದವರಲ್ಲ. ಎಲ್ಲರೂ ಕೂಡ ಮೂಲ ಕಾಂಗ್ರೆಸ್ ನಾಯಕರೇ. ಹೀಗಾಗಿ ಈ ಬಾರಿಯ ಕಾಂಗ್ರೆಸ್ ಹೈಕಮಾಂಡ್ ನಡೆ ಭಾರಿ ಕುತೂಹಲ ಮೂಡಿಸಿದೆ. ಸಿದ್ದು ಬಣದ ನಾಯಕರು ಸೈಡ್ ಲೈನ್ ಆಗಿರೋದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹೊಡೆತ ಕೊಡುತ್ತೆ ಅನ್ನೋ ಅನುಮಾನವನ್ನು ಹುಟ್ಟಿಸಿದೆ. ಆದ್ರೆ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಸಿದ್ದು ಯಾವುದೇ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಈ ವಿಷಯ ಗೊತ್ತಿದ್ರೂ ಕೂಡ ಏನೂ ಬೆಳವಣಿಗೆಯೇ ಆಗಿಲ್ಲ ಅನ್ನೋ ಅರ್ಥದಲ್ಲಿ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಈ ನಿಗೂಢ ನಡೆ ಹತ್ತಾರು ಚರ್ಚೆಗೆ ಕಾರಣವಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.